ಒಳ್ಳೆ ಬಿದಿರು ಇದು, ವರ್ಲ್ಡ್ ಫೇಮಸ್ ಬಿದಿರು. ಇವನ್ನ ಎಲ್ಲದಕ್ಕೂ ಬಳಸ್ತಾರೆ ಬಿದಿರ. ಅಯ್ಯೋ ಇದು ಬೆಳಕಂದೆ ಕೋಟ್ಯಾಧಿಪತಿಗಳಾಗೋರು ಬೇಕಾದಷ್ಟು. ಇದನ್ನ ಸರಿಯಾಗಿ ಮಾಡ್ಬಿಟ್ರೆ ಬಿದಿರ್ನ ದೊಡ್ಡ ಮಾರ್ಕೆಟ್ ಇದೆ ಇದಕ್ಕೆ. ಇದ್ರ ಬೀಜಕ್ಕೆ ದೊಡ್ಡ ಮಾರ್ಕೆಟ್ ಇದೆ. ಎಲ್ಲಾ ವೆರೈಟಿನೂ ಇದೆ. ಮುಟ್ಕೊಡು ಯಾವ ಮುಳ್ಳಿದಾವ ಅಂತ ಒಂದ್ರಲ್ಲೂ ಮುಳ್ಳಿಲ್ಲ ಇದರಲ್ಲಿ. ಮುಳ್ಳಿಲ್ ಬಿದ್ರು ಇವು. ಬಿದ್ರು ನೋಡಿ ಗಿಣ್ಣು ಹೆಂಗಿತ್ತು. ಇದಕ್ಕೆ ರಾಸಾಯನಿಕ ಗೊಬ್ಬರ ಹಾಕ್ಬೇಕಾಗಿಲ್ಲ, ಬೇಸಾಯನೇ ಮಾಡ್ಬೇಕಾಗಿಲ್ಲ, ನೀರ ಸಫಿಶಿಯೆಂಟ್ ಆಗಿ ಕೊಟ್ಟು ಸಾಕು. ಅದ್ಭುತವಾಗಿ ಬಿಡುತ್ತೆ. ಈ ಮರದಲ್ಲೇ ನಾನು 12 ಕೆಜಿ ಅದನ್ನು ವಿಡಿಯೋ ಮಾಡಿದ್ದೀನಿ. ಹೆಂಗ್ ಬಿಡ್ತದ ಗೊತ್ತಾ ಕಾಯಿ. ಇದು ಮುರಿದು ಬಿದ್ದೋಗ್ದ ಹೋಗಿದ್ದಿದ್ರೆ ಸಮೃದ್ಧವಾದ ಗೊನೆ ಇದು. ನಾ ಏನ್ ಕಾವಡು ಗಿಡು ಕೊಟ್ಟಿದ್ರೆ ನೀವು ಆಯ್ತಿತ್ತೇನೋ. ಪ್ರಯತ್ನ ಮಾಡ್ಬೇಕು. ಏನ್ ಕಳ್ಕೋದು, ಒಂದ್ ಗಿಡ ನೆಟ್ರೆ ಬೆಳಿಬೇಕು. ಈಗ ನೋಡಿ ಇಲ್ಲೆಲ್ಲ ನೀರು ಕೆಳಗಡೆ ಸುಮಾರು ಸಿಕ್ತಿತ್ತು. ಬಾಳೆ ಮತ್ತೆ ಅಕ್ಕಿ ತುಂಬಾ ನಾವ್ ಇದ್ರಲ್ಲೇ ಬಾಳೆಹಣ್ಣು ಮಾಡ್ತೀವಿ. ಬಂದ್ ತಕರಪ್ಪ ಅಂದ್ರೆ ಕಮ್ಮಿ ಕೇಳ್ತಾರಲ್ಲ, 80 ರೂಪಾಯಿ 100 ರೂಪಾಯಿ ಕೊಡ್ತಾರೆ ಕೆಜಿ. 50 ರೂಪಾಯಿ ತಕರಿ. ಸಾವಯವ ಬೇಸಾಯ ಇತ್ತು ಅಂದ್ರೆ ಜನ ತಕೊಂಡ ಕಣೆ ಪಿಂಚಿಲ್ಗಳು. ನೀವು ಸಾವಯವದಲ್ಲಿ ಈಗ ತರಕಾರಿ, ಖಾಲಿ ಜಾಗದಲ್ಲಿ ತರಕಾರಿನೂ ಕೂಡ ಬೆಳಿಬೋದಿಲ್ಲ? ಬೆಳಿಬೋದಿತ್ತು, ನನ್ನ ಕೈಲಿ ಆಗಲ್ಲ ಈಗ ಅಷ್ಟೇ. ಈಗ ಜನ ಸಿಕ್ಕಿ ನಮ್ಗೆ ರೆಗ್ಯುಲರ್ ಆಗಿ ಒಂದ್ ಆಳು ಸಿಕ್ಕಿದ್ರೆ ಇನ್ನು 5 ವರ್ಷ ಗಂಟೆ ಕಾಯ್ಬೇಕಾಗಿರ್ಲಿಲ್ಲ. ಈ ಜಮೀಲೆ ನಾನು ವರ್ಷಕ್ಕೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದೆ. ನಾನು ಒಬ್ಬನಿಗೆ ಹೇಳ್ಕ ದುಡ್ಡು ಕೊಟ್ಕೊಂಡೆ ಅವ್ನು ಬರುವುದೂ ಇಲ್ಲ. ಸುಮ್ಮನೆ ದಂಡ ದುಡ್ಡು ಬೇರೆ ದುಡ್ಡು ಇಸ್ಕೋದಮ್ ಪತ್ತಿಯೇ ಇಲ್ಲ. ಸರ್, ಈಗ ಬಿದಿರು ನೆಟ್ಟಿರೋದು ಏನು ಮೂಲ ಉದ್ದೇಶ? ನಿಮ್ಮ ಒಳ್ಳೆ ಬಿದಿರು ಇದು, ವರ್ಲ್ಡ್ ಫೇಮಸ್ ಬಿದಿರುಗಳಿವ. ಇದು ಏನ್ ಆದಾಯ? ಮುಳ್ಳಿಲ್ಲ. ಅಯ್ಯೋ ಇದು ಬೆಳಕಂದೆ ಕೋಟ್ಯಾಧಿಪತಿಗಳಾಗೋರು ಬೇಕಾದಷ್ಟು ಜನ. ಹೌದಾ? ಬಿದಿರು ಬೇಸಾಯ ದೊಡ್ಡ ಬೇಸಾಯ ಅದು. ಅಂದ್ರೆ ಅದು ಎಂತಕ್ಕೆ ಉಪಯೋಗ ಆಗುತ್ತೆ? ಇವನ್ನ ಎಲ್ಲದಕ್ಕೂ ಬಳಸ್ತಾರೆ ಬಿದಿರ. ಇದನ್ನ ಸರಿಯಾಗಿ ಮಾಡ್ಬಿಟ್ರೆ ಬಿದಿರ್ನ ದೊಡ್ಡ ಮಾರ್ಕೆಟ್ ಇದೆ ಇದಕ್ಕೆ. ಇದ್ರ ಬೀಜಕ್ಕೆ ದೊಡ್ಡ ಮಾರ್ಕೆಟ್ ಇದೆ. ನನಗೆ ವಯಸ್ಸಾಗೋಯ್ತು. ಅಂದ್ರೆ ಇದೊಂದು ವೆರೈಟಿನೇ ಇಲ್ಲ, ಬಿದಿರು ಎಲ್ಲಾ ವೆರೈಟಿನೂ ಇದೆ. ಮುಟ್ಕೊಡು ಯಾವ ಮುಳ್ಳಿದಾವ ಅಂತ ಒಂದ್ರಲ್ಲೂ ಮುಳ್ಳಿಲ್ಲ ಇವರಲ್ಲಿ. ಮುಳ್ಳಿಲ್ ಬಿದ್ರು ಇವು. ಬಿದ್ರು ನೋಡಿ ಗಿಣ್ಣು ಹೆಂಗಿದ್ದು. ಈಗ 1 ವರ್ಷ ಆಯ್ತು ನೆಟ್ಟು. ಒಂದು ಇತ್ತೀಚೆ ತಂದಿದ್ದೆ. ಎಲ್ಲ ಒಂದೇ ಸಾರಿ ಮಾಡ್ಲಿಲ್ಲ, ಅಂತಂತ ಮಾಡ್ತಾ ಇದ್ದೀನಿ ನಾನು. ಇದೇ ಒಂದು ವೆರೈಟಿ, ಅಲ್ಲಿರೋದೇ ಒಂದು ವೆರೈಟಿ. ಎಲ್ಲ ಈಚೆ ಕಡಿತಾವ್ ನೋಡು. ಅಲ್ಲದಲ್ಲ, ಅದೇ ಬೇರೆ, ಇದೇ ಬೇರೆ, ಇದೇ ಬೇರೆ, ಇದೇ ಬೇರೆ, ಅದೇ ಬೇರೆ, ಒಂದೊಂದು ವೆರೈಟಿ. ಒಟ್ಟು 11 ವೆರೈಟಿ ಅವ ಇವು. ನಾನು ಇದನ್ನ ತಂದಿದ್ದು. ಅಲ್ಲೊಂದದೆ. ಎಲ್ಲಿಂದ ತಂದ್ರಿ ಇದು? ಮೈಸೂರಲ್ಲಿ ಕೃಷ್ಣ ಪ್ರಸಾದ್ ಅವರು ಇದ್ ಮಾಡಿದ್ರು ಬಿದಿರು ಮೇಳನ. ಅಲ್ಲಿಂದ ನಾನು ಹೋಗಕ್ಕಾಗಲ್ಲ, ಹುಷಾರಿರಲಿಲ್ಲ. ನಮ್ಮ ಸ್ನೇಹಿತರಿಗೆ ಹೇಳಿದೆ, ಯಾರಿಗೆ ಉಗ್ರ ನರಸಿಂಹೇಗೌಡ ಅಂತ. ಅವನೇ ಕಾರ್ಲ್ ಹಾಕ್ಬಿಟ್ಟು ತಂದು ಕೊಟ್ಬಿಟ್ಟು ಹೋದ. ನನ್ನ ಮಗ ಅವನಿಬ್ರು. ಮಗ ಅಲ್ಲೇ ಮೈಸೂರಲ್ಲಿ ಓದ್ತಿದ್ದ. ಜೊತೆಲೆ ತಂದು ಹಾಕ್ಬಿಟ್ಟು ಹೋದ್ರು. ಇಲ್ಲಿ ಕೆಳಕ್ಕೆ ಮೇಲೆ ಗಸಗಸೆನೂ ಕೂಡ ಅದೇ ಆಗಿದ್ದೆ ಹುಟ್ಟಿರೋದು. ನಾನು ನೆಟ್ಟಿರೋದಲ್ಲ. ಯಾವ್ದು ಬಿಟ್ಬಿಡುದು ನಾವು. ಇದೆಲ್ಲ ಇಲ್ಲೊಂದು ಅದು ಹುಟ್ಟದೆ ಅವಳಲ್ಲಿ. ಯಾವ ಗಿಡ ಗೊತ್ತಾ ಇದು? ಅದು ಗೊತ್ತಿಲ್ಲ. ಮೆಹಂದಿ. ಇದು ಮೆಹಂದಿ ಅಲ್ಲ, ಬ್ಯಾಲ ಬ್ಯಾಲದ ಗಿಡ. ಅಂದ್ರೆ ನೀವೇ ತಂದು ನೆಡ್ರಿ? ಇಲ್ಲ, ಅದೇ ಹುಟ್ಟಿರೋದು. ಕೆಲವು ಕಾಡು ಗಿಡಗಳು ನಾನು ಇಡುವುದಿಲ್ಲ. ಓಕೆ, ಇದು ಕಾಡು ಗಿಡಗಳು ಯಾರು ಬೀಜ ಮಾಡ್ತಾ ಇದಾರೆ ನರ್ಸರಿಲಿ ಅಂತ? ಈಗ ಬೇಲದ ಮರ, ಹುಣಸೆ ಅವಾಗ ಮಾಡ್ತಾ ಇದಾರೆ ಏನೋ ಗೊತ್ತಿಲ್ಲ. ನರ್ಸರಿ ಹುಣಸೆ ಸಿಕ್ತು ನನಗೆ, ಇದು ಸಿಕ್ಲಿಲ್ಲ. ಇದು ಬ್ಯಾಲ ಅಲ್ವೇನೋ ಇದು ಕಿರಣ? ಬ್ಯಾಲದ ಗಿಡ ಇದೆ ಅಲ್ಲ, ಇರ್ಲಿ ಬಿಡು. ಇದು ನುಗ್ಗೆ. ಇದು ಎಂತದು? ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ. ಈ ಸಾಲು ಪೂರ್ತಿ ಬೆಟ್ಟದ ನೆಲ್ಲಿಕಾಯಿ. ಇದು ಹೆಂಗೆ ಗೊತ್ತಾ? ಒಂದು ಕ್ರಮವಾಗಿ ನೆಡೋದು. ಈ ನೆಲ್ಲಿಕಾಯಿಗೆ ಬಿಸಿಲು ಬೇಕು, ತೊಂದರೆ ಆಗ್ಬಾರ್ದು. ಇಲ್ಲಿ ಅಡಕೆ ಬರ್ತದೆ, ಇಲ್ಲಿ ಒಂದು ಅದಾಗಿದ್ದದೆ ಇದು ಹುಟ್ಟದೆ, ಏನು ಶ್ರೀಗಂಧ. ಯಾವುದೇ ಆದ್ರೂ ಇದು ಉಳಿಸ್ಬಾರ್ದು. ಯಾವ್ದಾ ಇಲ್ಲಿ ಅಂಟನ ವಿಪರೀತ ಬೆಳೆದ್ಬಿಟ್ಟು ಬೋಗ್ ಕಾಟ ಕೊಡುತ್ತೆ. ಕಿತ್ತಾಕ್ಬಿಡ್ಬೇಕು ಬೇರ್ ಸಹಿತ. ಇಲ್ಲ ಅಂದ್ರೆ ಅದು ಕಿರುಕೆ ಬರಲು ಜನ ಕಷ್ಟಪಟ್ಟು ಹಾಕ್ಬಿಡ್ತಾರೆ. ನಾನು ನೋಡ್ತವಲ್ಲ ಕಿತ್ತಾಕ್ಬಿಡ್ತೀನಿ. ನಾನು ದಿನ ಬತ್ತೀನಲ್ಲ, ಬಂದು ಟೆಸ್ಟ್ ಮಾಡ್ತೀನಿ ಗಿಡಗಳನ್ನ. ಇದು ಪುನರ್ಪುಳಿ. ಅಲ್ಲೊಂದು ಫ್ಲಮ್ ಹಣ್ಣು ಗಿಡ ಅದು ಇದ್ದದ ಕಣಿ. ಅಲ್ಲೊಂದು ಅವತ್ತು ನೋಡಕ್ ಹೋದ್ರೆ ಮಾಡಲ್ ಯಾವ ತರ ಮಾಡ್ಕೊಂಡಿದ್ರೆ ನೀವು? ಮಾಡಲ್ ಇದು ಎಷ್ಟು ಮಾಡಲ್ ಗಿಡಲ್ ಅಂತ ಏನಿಲ್ಲ, ಸುಮ್ಮನೆ ನ್ಯಾಚುರಲ್ ಆಗಿ. ಅಂದ್ರೆ ನೀವು ಅಂದಾಜ್ ಮೇಲೆ ಇಟ್ಟಿರೋದ? ಅಂದಾಜ್ ಅಂತಲ್ಲ, ಅಂದ್ರೆ ಇಷ್ಟಿಷ್ಟಡಿ. ಅದೇ ಮತ್ತೆ ಮಧ್ಯದಲ್ಲಿ ಈ ಗಿಡ ಹಾಕಿದ್ರೆ ಅದಕ್ಕೆ ತೊಂದರೆ ಆಗುಲ್ಲ ಅಂತ ಇರ್ತದಲ್ಲ. ಇಲ್ಲೊಂದು ಗಿಡ ಇತ್ತು ಪ್ಲಮ್. ಇದೊಂದು ಎಂತ ಹಣ್ಣಿನ ಗಿಡ. ಆನ್ಲೈನ್ ತರಿಸಿ ನೆಟ್ಟಿದ್ದೆ, ಚೆನ್ನಾಗಿತ್ತು. ಅವತ್ತು ಹಿಂಗೆ ನೋಡಕ್ ಬರ್ತೀನಿ, ನಾಗರಾವು ಎದುರು ಎಪ್ಪಳು ಸೋಗ್ಬಿಟ್ಟ ಕಡೆ ಹಂಗೆ. ಇಲ್ಲೆಲ್ಲಿ ಸಮೃದ್ಧವಾಗವಲ್ಲ ಇವು, ಇಲ್ಲಿ ಆ ಗಿಡಗಳು ಇರ್ತವೆ. ಈಗ ಸಿಗದೇ ಇದ್ರು ಆಮೇಲೆ ಸಿಗ್ತವೆ, ಹುಟ್ಟತವೆ. ನಾನು ಕೈಲಿ ಯಾವಾಗ ಮಾಡೋದಿಲ್ಲ, ಇದು ಇದಲ್ಲ ಮಚ್ಚು ಅದ್ರಲ್ಲಿ ಮಾಡ್ತೀನಿ. ಎಲ್ಲ ಇರ್ತದಲ್ಲಿ.
ಇರ್ತದೆ ಗೊತ್ತಿಲ್ಲ ರೀ. ಇಲ್ಲದೆ ಹಲ್ಲು ಹುಡುಕ್ತಾ ಇದೆ ನೋಡಿ ಇಲ್ಲಿ ಯಾವಲ್ಲ ಇದು 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 ರಂಬುಟಾನ್ ಏನೋ ತರಿಸಿದ್ದೆ, ಚೆನ್ನಾಗಿದೆ ಇದು. ಇಲ್ಲೇ ಈ ಹುಲ್ಲೊಳಗೆ ನಾಗರಾವು ಮರಿ, ದೊಡ್ಡದಲ್ಲ ಸಣ್ಣದು. ಇದು ಗಿಡ ತೆಗಿಬೇಡ, ಇರ್ಲಿ ನೆಳ್ಳಿಗೆ. ಇಲ್ಲಿ 2-3 ತೆಂಗು ಸಸಿ ತೀರ್ಸ್ಬಿಡ್ತು ಮುಳ್ಳಂದಿ, ಪುನಃ ತಂದು ಹಾಕ್ಬೇಕು. ಒಳ್ಳೆ ತೆಂಗು ಸಸಿ ಸಿಕ್ಕವನೇ. ಒಂದ್ ಲೈನು ಒಂದು ರಾಂಬುಟಾನ್ ಒಂದ್ ಲೈನ್. ರಂಬುಟಾನ್ ಇಲ್ಲ ಇಲ್ಲಿ, ಅಂದ್ರೆ ಆ ಕಡೆ ತೆಂಗಿನ ಸಸಿ. ಅಲ್ಲಿ ರಂಬುಟಾನ್ ಒಂದ್ ಲೈನು, ಇದು ಯಾವುದು ಜಾಯಿಕಾಯಿ ಒಂದ್ ಲೈನು. ಅವ್ರ ಮಧ್ಯೆ ಒಂದೊಂದು ತೆಂಗಿನ ಸಸಿ. ಅವೇನ್ ತೊಂದರೆ ಆಗುಲ್ಲ, ತೆಂಗು ಮೇಲಕ್ಕೆ ಹೋಯ್ತೆ ಮರ ಪೋದ್ಪೋದ. ಇದು ಜಾಯಿಕಾಯಿ ಅದು ಹೈಬ್ರಿಡ್ ಇಲ್ಲ ನಾಟಿ ವೆರೈಟಿ? ಯಾವ್ದಪ್ಪ ಜಾಯಿಕಾಯಿ ಏನ್ ಕೊಟ್ಟವನೇ ಅವ. ಎಲ್ಲಿ ಅರ್ಕಲ್ಗೂಡು ಚಕ್ಕೆ ಲವಂಗೆಲ್ಲ ಇದಾವೆ, ಅಲ್ಲಿ ಚಕ್ಕೆ ಇದಾವೆ. ನಾನು ಈಗ ಬಿಡ್ಸೋದೇ ಇಲ್ಲ ಇವ. ನೋಡಿ ಇಲ್ಲಿ 1-2-3 ಥರ ವೆರೈಟಿ ಹಲಸು ಇಲ್ಲಿ ಕಾಣಿಸ್ತಾವ ನೋಡಿ. ಈಗ ನೋಡಿ ಇಲ್ಲೆಲ್ಲ ಕಿತ್ಲೆ ಗಿಡ, ಮಾವಿನ ಗಿಡ ಎಲ್ಲ ಒಳಗಡೆ ಚೆನ್ನಾಗವೆ. ಮೊನ್ನೆ ಎಲ್ಲ ತಿರ್ಗಾಡ್ಕೊಂಡು ನೋಡಿದೆ. ನಾನು ನೋಡ್ತೀನಿ, ಶೂ ಹಾಕೊಂಡೋಗಿ ಎಲ್ಲ ನೋಡ್ತೀನಿ. ಗಿಡ ಎಲ್ಲದೇನು ಗೊತ್ತಲ್ಲ. ಇದು ಅಂಜೂರ ಗಿಡ ಇಲ್ಲ, ಇದು ಗೇರ್ ಬೀಜ, ಗೋಡಂಬಿ, ಗೆರೆಹಣ್ಣು. ಒಂದ್ 3 ಸುಮಾರು ಸತ್ತೋದು, ಇದೊಂದು ಉಳ್ಕೊಂಡದೆ. ಅವೇನ್ ಮಾಡ್ತಾವಂದ್ರೆ ಇದು ಬೇರೆ ರುಚಿಯಾಗಿರ್ಕೇನೋ ಯಜ್ಞ ಬೇರೆ ಕಡೆ ಬಿಡ್ತವೆ. ಇಲ್ಲೊಂದು ತೆಂಗು ಸಸಿ ಇತ್ತು, 3 ಸಾರಿ ನೆಟ್ಟೆ, 3 ಸಾರಿ ತಿಂದ್ಬಿಡ್ತಾವೆ ಅಂದಿ. ಇಲ್ಲೊಂದು ಅಲ್ಲೊಂದು, ಅದು ಇದೆ ಯಾವ್ದು ಎಂತ ಹಣ್ಣು, ಇದು ಪುನರ್ಪುಳಿ. ಅದು ಪುನರ್ಪುಳಿ, ಇದು ಪುನರ್ಪುಳಿ ಚೆನ್ನಾಗಾಯ್ತದೆ ಕಿರಣ, ತುಂಬಾ ಚೆನ್ನಾಗಾಯ್ತದೆ ಅದು. ಅಲ್ಲೊಂದು ಈ ಚಿಗುರ್ತದೆ. ಸರ್, ಈಗ ಬಿದ್ರನ್ನ ಎಲ್ಲ ವೆರೈಟಿನೂ ಒಳಗ್ ನೆಡ ಬದಲು ಸುತ್ತ ಬಾರ್ಡ್ರಲ್ಲಿ ಏನಕ್ಕೆ ಹಾಕ್ಲಿಲ್ಲ ನೀವು? ಬಾರ್ಡ್ರಲ್ಲಿ ಹಾಕಿದ್ರೆ ಅಕಸ್ಮಾತ್ ಇನ್ನೊಬ್ರು ಜಮೀನ್ಗೆ ಹಬ್ಕೋಯ್ತದೆ ಅದು. ಅವರು ಕಡ್ದಾಕಿ ಅಥವಾ ಬೆಂಕಿ ಹಾಕ್ಬಿಟ್ರೆ ಇದು ಸತ್ತೋಯ್ತದೆ. ಈಗ ಈ ಬೌಂಡ್ರಿ ನಾನು ಬಿದಿರು ಇದು ಮಾಡ್ಬೇಕು ಅಂತ ಮಾಡಿದೆ. ಇದು ಏನೋ ಖರ್ಜೂರ, ಇವೆಲ್ಲ ಆನ್ಲೈನ್ ನಾವು. ಇವು ಖರ್ಜೂರದ ಗಿಡ. ಈ ಆನ್ಲೈನ್ ಟ್ರಸ್ಟೆಡ್ ಗೊತ್ತಿಲ್ಲ, ನಲ್ಲಿ ನೆಡೋದು. ಇಲ್ಲಿ ಆಮೆ ಗಿಮೆ ಎಲ್ಲ ಇರ್ತವೆ. ಒಂದು ಗುಂಡಿ ಮಾಡಿದ್ದೆ, ನೀರು ಹೊಂಟೋಗದೆ, ನೀರಿಲ್ಲ. ಕಾಲುವೆಲ್ಲಿ ನೀರು ಕೊಟ್ರೆ ತುಂಬಕತ್ತಿಲ್ಲಿ. ಪರವಾಗಿಲ್ಲ, ಸುಮಾರು ದಪ್ಪಾಗ ಆಗದೆ ಕಣೆ. ಇದು ಮುರಿದು ಬಿದ್ದೋಗಿತ್ತು. ಈ ಗೊನೆ ಬಾಳೆ, ಗುಂಪು ಬಾಳೆ ಇದೆ, ಏಲಕ್ಕಿ ಬಾಳೆ. ಗುಂಪಾಳೆನೆ ಮಾಡೋದು ನಾನು, ಸಿಂಗಲ್ ಬಾಳೆ ಮಾಡೋದಿಲ್ಲ. ಸುಮಾರು ದಪ್ಪಾಗ ಆಗದೆ. ಇರ್ಲಿ, ಇನ್ನೂ ಸ್ವಲ್ಪ ದಪ್ಪಾಗ ಆಗ್ಬಿಡ್ಲಿ, ಆಮೇಲೆ ತಕ್ಕೋದ್ರಾಯ್ತು. 12 kg 13 kg ಬಿಡ್ತಾವಕ್ರೆ ಗುಂಪಾಳೆ ಇದ್ರೆ ಏನು. ಸರ್, ಈ ಗುಂಪು ಬಾಳೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ಹಿಂಗೆ ರೈತರು ಈಗ ಗುಂಪು ಬಾಳೆ ಮಾಡೋದ್ರಿಂದ ಅಡ್ಜಸ್ಟ್ ಆಗಲ್ಲ, ಇಲ್ಲ ಮಾಡ್ಕೊಂಡವ್ರೆ. ಒಂದ್ ಬಾಳೆ ಬೆಳೆದ್ರೆ 15 kg ಬೆಳಿತೀನಿ ಅಂತಾರೆ ಅಲ್ವಾ. ಈಗ ಗುಂಪು ಬಾಳೆಲಿ ಎಷ್ಟಿದಾವೆ ಇಲ್ಲಿ? 10 5 ಬಿಡ್ತವೆ ಅಂತ ಇಟ್ಕೋ. ಒಂದೊಂದು 5-5 kg ಬಿಟ್ರೆ 15 kg ಆಗೋಲ್ಲ. ಇದಕ್ಕೆ ರಾಸಾಯನಿಕ ಗೊಬ್ಬರ ಹಾಕ್ಬೇಕಾಗಿಲ್ಲ, ಬೇಸಾಯನೇ ಮಾಡ್ಬೇಕಾಗಿಲ್ಲ. ನೀರ ಸಫಿಶಿಯೆಂಟ್ ಆಗಿ ಕೊಟ್ರೆ ಸಾಕು, ಅದ್ಭುತವಾಗಿ ಬಿಡುತ್ತೆ. ಈ ಮರದಲ್ಲೇ ನಾನು 12 kg ಅದನ್ನು ವಿಡಿಯೋ ಮಾಡಿದ್ದೀನಿ. ಹೆಂಗ್ ಬಿಡ್ತದೆ ಗೊತ್ತಾ ಕಾಯಿ. ಇದು ಮುರಿದು ಬಿದ್ದೋಗ್ದ ಹೋಗಿದ್ರೆ ಸಮೃದ್ಧವಾದ ಗೊನೆ ಇದು. ನಾ ಏನ್ ಕಾವಡು ಗಿಡು ಕೊಟ್ಟಿದ್ರೆ ನೀವು ಆಯ್ತಿತ್ತೇನೋ, ನಾನ್ ನೆಗ್ಲೆಕ್ಟ್ ಮಾಡ್ಬಿಟ್ಟೆ. ನೋಡಿ ಇಲ್ಲಿ ಈಗ ಶುರುವಾಗದೆ ಇದು. ಈಗಾಗಲೇ 3 ಗೊನೆ ಮಾರಿದ್ದೀನಿ ಇದ್ರಲ್ಲಿ. 1 ವರ್ಷವೇ ಆಗಿರೋದು. 3 ಗೊನೆ ಮಾರಿದ್ದೀನಿ. ಅದೊಂದು ಮಲಿಕ ಬಿಟ್ಟದೆ, ಇಲ್ಲೊಂದು ರೆಡಿ ಆಗದೆ. ಎಷ್ಟು 5 ಗೊನೆ ಆಯ್ತಲ್ವಾ? ಈಗ ಒಂದೇ ಗೊನೆ ಇದ್ದಿದ್ರೆ ಎಷ್ಟಾಯ್ತಿತ್ತು? 15 kg. ಈಗ 5 ಗೊನೆಗೆ 5 kg ಲೆಕ್ಕ, 25 kg. ಆಮೇಲೆ ಎಲ್ಲ ಏನ್ ಮಾಡ್ತಾರೆ ಗೊತ್ತಾ, ಬೇಸಾಯ ಮಾಡಕ್ಕಾಗಲ್ಲ, ನೀರ್ ಬಿಡಕ್ಕಾಗಲ್ಲ, ಹಗ್ಗ ಕಟ್ಕೊಂಡು ಅದಕ್ಕಾಗೋ ಖರ್ಚು. ಇದು ಖರ್ಚೆ ಆಗುದಿಲ್ವಲ್ಲ, ಬಿದ್ದೆ ಹೋಗುದಿಲ್ಲ ಇದು. ಅಂದ್ರೆ ಇದು ರೊಟೇನ್ ಆಯ್ತಾ ಇರುತ್ತೆ, ಒಂದಲ್ಲ ಒಂದು ನಿರಂತರ ಪೂರ್ತಿ ಕಂಟಿನ್ಯೂ ವರ್ಷ ಪೂರ್ತಿ ಆದಾಯ. ಮನೆ ಕೋಳಿ ಸಾಕ್ತಂಗೆ ಬೇಕಾದ ಕುಯ್ಕ ತಿಂದ್ಕೊಂಡ್ಬಂದಲ್ಲ, ಹಂಗೆ ಬಾಡ್ ತಗ ಬರ್ಬೇಕಾಗಿಲ್ಲ ಅಲ್ಲಿ ಹೋಗಿ. ಈಗ ಒಬ್ಬೊಬ್ರು ಗುಂಪಾಳೆ ಬೆಳಿಬೇಕು ಅಂದ್ರೆ ಒಂದ್ ಬಾಳೆಯಿಂದ ಇನ್ನೊಂದ್ ಬಾಳೆಗೆ 10 ಅಡಿ ಡಿಸ್ಟೆನ್ಸ್. ಗುಂಪು ಬಾಳೆಗೆ ಡಿಸ್ಟೆನ್ಸ್ ಇದ್ದಷ್ಟು ನೀಟಾಗಿ ಕವರ್ ಆಗುತ್ತೆ. 8 ಅಡಿ ಹಂಗೆಲ್ಲ ನೆಡ್ಬಾರ್ದು. ಈಗ ಬಾಳೆ ಅವೆರಡ್ರ ಮಧ್ಯೆ ಬೇರೆ ಗಿಡ ಹಾಕಬಹುದು. ಒಂದು 10 ಅಡಿ ಮಧ್ಯೆ ಒಂದು ಅಡಕೆ ಸಸಿ ಹಾಕ್ಬೋದು. ಆಗ ಅವಕ್ಕೆ ಏನಾಗಲ್ಲ. 10 ಅಡಿ ಎಷ್ಟು ದೂರ ಆಯ್ತಲ್ಲ. ಅಡಕೆ ಸಸಿ ಒಂದ್ ಬೆಳೆದ್ರೆ ಮಾಮೂಲಿ ಅಡಕೆನೂ ಆಯ್ತಲ್ಲ. ಅಡಕೆಗೆ ಮೆಣಸು ಕೂರ್ಸ್ಕೋಬಹುದು.
ಬೇಸಾಯ ಮಾಡೋನ್ಗೆ ಒಂದು ಕಲ್ಪನೆ ಇರಬೇಕು, ಏನೇನ್ ಮಾಡಿದ್ರೆ ಲಾಭ ಆಗುತ್ತೆ. ಈಗ ನಮಗೆ ನಾನು ಅಲ್ಲಿ ಅಜ್ಜಂಪುರದಲ್ಲಿ ಹೆಣ್ಣಾಗಿದ್ದ ಕರ್ಕೊಂಡ್ರಾಯ್ತು. ನಾನು ಅಲ್ಲಿ ಅಜ್ಜಂಪುರದಲ್ಲಿ ಇದ್ದಾಗ ನಮ್ಮ ಸ್ನೇಹಿತರೊಬ್ರು ಇದ್ರು. ಅವ್ರಿಗೊಂದು 30 ಕುಂಟೆ ತರೀಕೆರೆಲಿತ್ತು ಜಾಗ. ಇಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ತಿದ್ರು. ಸರ್ ಏನ್ ಮಾಡ್ಲಿ ಅಂತ, ನೋಡಪ್ಪ ರಾಸಾಯನಿಕ ಗೊಬ್ಬರ ಇವೆಲ್ಲ ಹಾಕುದಿಲ್ಲ. ಅಷ್ಟೊತ್ಕಾಗಲೇ ನಾನು ಇದು ಬೆಳೆದಿದ್ದೆ ಇಲ್ಲಿ. ಸರ್ ನಿಮ್ಗೆ ಯಾರೊಬ್ರು ವಿಡಿಯೋ ಮಾಡಿ ಹಾಕಿದ್ರು. ಒಂದು 7-8 ವರ್ಷದ ಹಿಂದಿನ ಕತೆ ಇದು, 8-9 ವರ್ಷದಿಂದ, ಒಂದು 10 ವರ್ಷ ಆಗಿರ್ಬೋದೇನೋ. 2014-15 ಇರ್ಬೇಕು. ನೋಡಪ್ಪ ನಾ ಹೇಳ್ದಂಗೆ ಮಾಡ್ತೀನಿ ಅನ್ನೋದಾದ್ರೆ ನಾ ಸಲಹೆ ಕೊಡ್ತೀನಿ. ಸುಮ್ಮನೆ ನಾ ಹೇಳ್ದಂಗೆ ಹೇಳ್ದೆ ಅವಂಗನ್ನ ಇವಂಗನ್ನ ಅನ್ಕೊ ಹೋಗುದಾದ್ರೆ ಮತ್ತೆ ನಾನು ಯಾಕೆ ಗಂಟ್ಲು ಒಳಗಿಸಲಿ ಅಂತ ಹೇಳಿರ್ಲಿಲ್ಲ. ಆಗ ಅವರು ಆಯ್ತು ಸರ್ ನೀವು ಹೇಳ್ದಂಗೆ ಮಾಡ್ತೀನಿ ಅಂತಂದ. ಅವ್ನಿಗಿದ್ದು 30 ಕುಂಟೆ. ಈಗ ಒಂದು ತಿಂಗಳಿಂದ ಫೋನ್ ಮಾಡಿದ್ದ. 30 ಕುಂಟೆಲಿ ಅವ್ನಿಗೆ ಎಷ್ಟು ಲಾಭ ಆಗಿರ್ಬೋದು ನೀವು ಸುಮ್ಮನೆ ಒಂದು ಅಂದಾಜು ಮಾಡು. ಒಂದು 6-10 ಲಕ್ಷ ಸಂಪಾದನೆ ಮಾಡುವ. ಮೆಣಸು 30 ಕುಂಟೆಲಿ ಸಮಗ್ರ ಕೃಷಿ ಮಾಡಿ. ಸಮಗ್ರ ಕೃಷಿ. ಅವನು ಅಲ್ಲಿಗೆ ಹಾಕಿರೋ ಮರ, ಅಡಿಕೆ ಮರ 300, ಅದನ್ನ 3 ಲಕ್ಷಕ್ಕೆ ಮಾರಿದ್ನಂತೆ. 7 ಲಕ್ಷಕ್ಕೆ ಮೆಣಸು ಮಾರೋದು, ಕರಿ ಮೆಣಸ. ಕೋಕೋ ಎಲ್ಲ ಬರಲ್ಲ ಸರಿ. ಆ ದುಡ್ಡ ಇಲ್ಲಿ ಕೆಮ್ಮಣ್ಣಗುರಿ ಕಲತ್ಗಿರಿ ಪಾಲ್ಸ್ ಹತ್ರ 2 ಎಕರೆ ಜಮೀನ್ ತಕೊಂಡಿ ಅಲ್ಲಿ ಮನೆ ಕಟ್ಟಕ್ಕೆ ಹೋಗ್ತೀನಿ ಅಂತ. ಅವ್ರೇವೋ ಒಂದು ಊಟದ ಊರಲ್ಲೇ ಇರುದಿಲ್ಲ, ಅಲ್ಲೆಲ್ಲ ಶಿಫ್ಟ್ ಆಯ್ತಾ ಇರ್ತಾರೆ. ನಮ್ಮೂರಂಗೆ ಇಲ್ಲೇನ್ 3 ಕಾಸು ಮರ್ಯಾದೆ ಇಲ್ಲದ್ರು ಇಲ್ಲೇ ಸಾಯ್ತೀನಿ ಅನ್ನೋದಿಲ್ಲ. ಎಲ್ಲಿ ಲಾಭ ಇರ್ತದೆ ಅಲ್ಲಿ ಹೋಯ್ತಾ ಇರ್ತಾರೆ. ಆ ತರದ ಕ್ಯಾರೆಕ್ಟರ್ ಅಲ್ಲಿ ಮಲೆನಾಡಿನ ವಲಸೆ ಮನಸ್ಥಿತಿ ಜಾಸ್ತಿ ಅಲ್ಲಿ. ಈಗ ಅಲ್ಲೋ 2 ಎಕರೆ ತಕೊಂಡೀನಿ ಸರ್, ಅಲ್ಲಿ ಮನೆ ಕಟ್ಟಿಸ್ತೀನಿ ಅಂತಂದ್ರೆ, ಮನೆ ಇದು ಕಟ್ಟಿಸ್ತೀಯನೇ ಮನೆ ಅಂತ. ಇಲ್ಲ ಸರ್ ಇಲ್ಲಿಂದ ತರೀಕಲ್ಲಿ ಮನೆ ಮಾಡ್ಕೊ ಹೋಯ್ತಿದ್ದೆ. ಈಗ ಅಲ್ಲಿಗೂ ಹತ್ರ ಆಗುತ್ತೆ ಸರ್, ಅಲ್ಲಿ ಮನೆ ಮಾಡ್ಕೊಂಡು ಇಲ್ಲಿ ಅದು 2 ಮ್ಯಾನೇಜ್ ಮಾಡ್ತೀನಿ ಸರ್. ಅವ್ನು ಥ್ಯಾಂಕ್ಸ್ ಹೇಳೋಕ್ಕೋಸ್ಕರ ನಂಗೆ ಫೋನ್ ಮಾಡಿದ್ದ. ನಿಮ್ಮ ಸಲಹೆಯಿಂದ ನಾನು ಸಂಪಾದನೆ ಮಾಡ್ದಂಗೆ ಆಯ್ತು ಅಂತ. ಈಗ ಕೇಳಿಸ್ಕೊಳ್ಳೋವನೇ ಬುದ್ಧಿವಂತ ಕಣೆಯ. ಅವ್ನು ತಕೊಂಡು ನಮ್ಗೇನು ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ನಾವು ನಮ್ಮ ಸ್ವಂತ ಲಾಭಕ್ಕೇನು ಇಲ್ಲಿ ಬಂದು ಹೊಡೆದಾಡೋದಿಲ್ಲ. ನನಗೆ ಬರೋ ಸರ್ಕಾರ ಕೊಡೋ ಪೆನ್ಷನ್ಲೇ ನೆಮ್ಮದಿಯಾಗಿರ್ಬೋದು. ನಾನು ಇಲ್ಲಿ ಯಾಕೆ ಮಾಡೋದು ಅಂದ್ರೆ, ಈ ಮಣ್ಣು ಋಣ ತಿಂದಿವಿ, ಕಳೆದ್ಬಿಟ್ಟು ಹೋಗೋ ಒಂದೇ ಸಾರಿ. 100 ಜನ ನೋಡಿ ಬದಲಾಗೋದಾದ್ರೆ ಬದಲಾಗ್ಲಿ. ಭೂಮಿ ನೀರು ಫಲವತ್ತತೆ ಎಲ್ಲ ಉಳಿಲಿ ಏನು ಕಾರಣ ಮಾಡೋದಷ್ಟೇ, ಇನ್ನೇನು ಲಾಭಕ್ಕೆ ಅಂತಲ್ಲ. ನನ್ನ ಜೊತೆಲಿ ನಿಂತ್ಕಿದ್ರೆ ಒಬ್ಬನಿಗೆ ಹೇಳ್ದೆ ನಾನು, ಅವ್ನಿಗೆ ಕೈ ತುಂಬ ಕಾಸು ಕೊಟ್ಟೆ, ನೀನು ಕೊಡೋರ್ಗಿಂತ ಹೆಚ್ಚಾಗಿ ಕೂಲಿ ಕೊಟ್ಟೆ. ನನ್ನ ಜೊತೆಲಿ ನಿಂತ್ಕೊಬಿಡು, ಒಂದು ಅಚೀವ್ಮೆಂಟ್ ಮಾಡು, ಅದ್ರ ಭಾಗ ಅದ್ರ ಪಾಲು ನಿನಗೂ ಸಿಗುತ್ತೆ ಅಂದ್ರೆ ಹಂಗಾರೆ 1/2 ಎಕರೆ ಬರ್ಕೊಟ್ಟಿಯಾ ಅನ್ನೋದು. ಬೆಳೆದವ್ರೆ ತಕೊಂಡ್ರಾಯ್ತು ಬಿಡೆ ಅಂದ್ರು ಕೇಳಲಿಲ್ಲ. ಎಣ್ಣೆ ಹೊಡ್ಕೊಂಡು ಮಲ್ಗವನಲ್ಲಿ. ಸರ್ ಇದು ಇನ್ನೂ 1 ವರ್ಷಗಟ್ಲೆ ಆದ್ಮೇಲೆ ಈ ಲ್ಯಾಂಡ್ ಅಲ್ಲಿ ಎಷ್ಟು? ಅದೇ ನಾನು 7 ವರ್ಷ ಆದ್ಮೇಲೆ ನನ್ನ ನಿರೀಕ್ಷೆ ಕಡಿಮೆ ಅಂದ್ರೆ 10 ಲಕ್ಷ ಆಗ್ಬೇಕು ಅಂತ. ಇವನೇ ಹೆಂಗಿದ್ದು. ಓಹ್ ಅದ ಹಣ್ಣಾಗಿರೋದು ನಾನು ನೋಡ್ಲೇ ಇಲ್ಲ ಕಣೆ. ನೆನ್ನೆ ಮೊನ್ನೆ ಎಲ್ಲ ಬಂದೆ. ಇವೆಲ್ಲ 2 ಗೊನೆ 3 ಗೊನೆ ಕಟಾವಾಗಿರೋದು ಮಗ. ಇದು ತೆಗಿ. ಇಲ್ಲ ಅಯ್ಯೋ, ಇಲ್ಲಿ ಬಂದಾಗಲೇ ತದಾಕ್ಬಿಡ್ಬೋದು. ಇಲ್ಲಿ ಇವಲ್ಲ ಇವು ಕಿರಿಜೇನು ಅಂತ ಇವ್ ಹೆಸರು. ಅಲ್ಲಿ ಗೂಡ ಮಾಡೋದೆ ತೋರಿಸ್ತೀನಿ ನಿನಗೆ. ಇದ ನಾವು ಅಡುಗೆ ಮಾಡ್ತೀವಿ. ಸರ್ ಇದು ಬಾಳೆ ಹೂವು ಮುರಿಯೋದೆ ಅಂತಕ್ಕೆ ಏನು ಉಪಯೋಗ ಆಗುತ್ತೆ ಅಂತ? ನಾವು ಸಾರಿಗೆ ಹಾಕೋಕೆ ಮುರಿತೀವಿ, ಅಲ್ಲಿ ಬಟ್ಟೆಗೆ ತೊಗೋದು. ಅದು ಮುರಿದ್ರೆ ಬೇಗ ಇದಾಯ್ತದೆ ಅಂತ, ಚೆನ್ನಾಗಿ ಗಟ್ಟಿ ಹಾಲು ಹೊಚ್ಕೊಂಡು ಬರೋ ತಪ್ಪುತ್ತೆ ಅಂತ. ನೋಡಿ ಹಿಂಗೆ ನಮ್ಮ ತೋಟದಲ್ಲಿ ಹಿಂಗೆ ಹಣ್ಣಾಗಿ ಅಕ್ಕಿ ಪಕ್ಕಿ ಎಲ್ಲ ತಿಂದು ಉಳಿದು ತಕೋಗುದು ನಾನು. ಈ ಬುಡ ಮಾಡೋಕ್ಕಾಗುದಿಲ್ಲ ನಡಿ. ಕಾಯಿ ಹಂಗಿದ್ದು ಮಗ, ಮಾಮೂಲಿ ಸೈಜ್ ಆಗಿದ್ದದ ಹೆಂಗೆ ನೀ ಹೇಳ್ಬೇಕದ. ಅದ ರಾಸಾಯನಿಕ ಬೆಳೆದೆ ಅಷ್ಟೇ, ಅವರೇ ಎಷ್ಟು ಬೆಳೆದಿರ್ತಾರ ಅದಕ್ಕಿಂತ ಮೇಲೈತೆ. ಸರಿಯಾ ಹಿಡ್ಕ ನಡಿ. ಕೆಜಿ ಕಮ್ಮಿ ಆದ್ರೂ ಕೂಡ ಇಲ್ಲ, ನಾನು ಒಂದ್ ಬಾಯಿ ಹೊಡೆದೋದ್ಮೇಲೆ ಬಂದು ನೋಡ್ಕತಿದ್ದೆ. ನಾನು 5-6 ದಿವಸದಿಂದ ಬರ್ತಾ ಇಲ್ಲ ಇಲ್ಲಿಗೆ. ಹಿಡ್ಕತಿಯಾ? ನಾನು ಹಿಡ್ಕೊಳ್ಳ. ಸಕ್ಕತ್ತಾಗೈತೆ, ಚೆನ್ನಾಗೈತೆ. ಬೆಂಗಳೂರಲ್ಲಿ ಇರೋರ್ಗೆ ನೋಡಿ ಈ ತರ, ಇಲ್ಲಿರೋರ್ಗೆ ಅಲ್ಲಿ ಪುಟಾಪುಟ್ರಾಗ ಉಣ್ಣುಕ್ ಬರ್ತಾರಲ್ಲ ಇಡ್ಲಿ ತಿನ್ನೋಕೆ ಎಲ್ಲ ಸರ್ ನಿಮ್ಗೆ ಒಂದು ಆಗ್ಲೇ ಕೇಳೋಣ ಅನ್ಕೊಂಡು. ಈಗ ಯೂತ್ಸ್ ಏನ್ ಹೇಳ್ತೀರ ಅವ್ರಿಗೆ ಬಗ್ಗೆ? ಅವ್ರು ಬರಕ್ಕೆ ಬರ್ಲಿ, ಅವರೆಲ್ಲ ದಂಡಕ್ಕೆ. ಬೇಸಾಯದಿಂದ ಕೂಡ ಲಕ್ಷಾಂತರ ಸಂಪಾದನೆ ಮಾಡ್ಕೊಂಡು ಮನೆ ಹುಡುಕೊಂಡು ಹೆಣ್ಣು ಕೊಡ್ಬೇಕು, ಹಂಗ್ ಮಾಡ್ಬೋದು. ಇದೊಂದು ಕಿರಣ ಎಂತ ಹಣ್ಣು ಇದು ಅಂತ ಹೇಳಿದ್ ನಾವು. ಆ ಬುಗುರಿ ಹಣ್ಣು, ಆ ಬಾರೆ ಹಣ್ಣು ಅಂತ ಕರೀತಾರೆ. ಇದು ತಂದು ನೆಟ್ಟಿದ್ದು ಹೊರಗಡೆಯಿಂದ ಬುಗುರಿ ಹಣ್ಣು ಅಂತ. ಹೂ ಬಿಟ್ಟಿತ್ತು ಸಾರಿ, ಈ ಸರಿ ಬಿಡ್ಬೋದೇನೋ ನೋಡುವ. ಅದು ಅವ್ರು ಬಂದು ಕಿತ್ಕೋದ್ರು ನೋಡಿ. ಹಿಂಗೆ ಇಲ್ಲಿ ನಾವು ನೆಟ್ಟರದು ಆಚು ಅಲ್ಲಿ ಹೋಗುತ್ತೆ.
ಅವರು ಏನಾರ ತೊಂದರೆ ಮಾಡ್ತಾರೆ ಅಂತ ನಾವು ಇದು ಮಾಡೋದಿಲ್ಲ ಅಷ್ಟೇ. ಬಿದಿರು ಹಂಗೂ ಒಂದು ಬಿದಿರಲ್ಲಿ ಸೈಡ್ ನೆಟ್ಟಿವ್ನಿ, ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಮಾಡ್ಕೊಂಡೆ. ಮತ್ತೆ ಗಂಧದ ಮರ ಮಾತ್ರ ಅಚ್ಚರಿಂದ ಬಿಡ್ತಾವೆ, ಯಾವ್ದು ಬಿಡುದಿಲ್ಲ, ಎಲ್ಲನೂ ಕಿತ್ತಾಕೋದು ಎಲ್ಲ ಉಳಿಸ್ತೀನಿ ಹಂಗೆ. ಸರ್ ಈಗ ಗಂಧದ ಮರ ಒಂದು 8 ವರ್ಷ ಆದ್ಮೇಲೆ ಸ್ವಲ್ಪ ಗಂಧ ಹಾರ್ಟ್ ಫಾರ್ಮೇಶನ್ ಆಗುತ್ತೆ ಅಂತಾರೆ. ಆ ಟೈಮಲ್ಲಿ ನೀವು ಯಾವ ತರ ಕಾಪಾಡ್ಕೋತೀರಾ? ಕಾಪಾಡೋಕೆ ನಾನು ನೆಟ್ಟಿದ್ದಾನ, ಉಳ್ಕೋದ್ರು ಹೋಯ್ತಾರೆ ನಡಿ. ನಾನು ಬೆಳೆಯೋದಷ್ಟೇ ನನ್ನ ಕೆಲಸ.